ಎಲ್ಲರಿಗೂ ನಮಸ್ಕಾರ. ಫನ್ ಟೈಮ್ ವಿತ್ ಅಜ್ಜಿ ಆ್ಯಂಡ್ ಗ್ರ್ಯಾಂಡ್ ಸನ್ ಚಾನಲ್ಗೆ ಸ್ವಾಗತ. ಇಂದು ನಾನು ಮತ್ತೊಂದು ನೈಜ ಕಥೆಯೊಂದಿಗೆ ತಮ್ಮ ಮುಂದೆ ಬಂದಿದ್ದೇನೆ. ನೃತ್ಯ ಮಾಡುತ್ತಿದ್ದ ವೇದಿಕೆಯೇ ಹಿಂದೆಯೇ ಹೆರಿಗೆ, ಕರಳು ಬಳ್ಳಿ ಕತ್ತರಿಸಿ ಮತ್ತೆ ನರ್ತಿಸಿದ ಗಟ್ಟಿಗಿತ್ತಿ ಮಿಠಾಬಾಯಿಯ ಕತೆ ಇದು. ಇವಳು ಒಮ್ಮೆ ಲಾವಣಿ ನೃತ್ಯಕ್ಕೆ ಒಪ್ಪಿಕೊಂಡಿದ್ಳು. ಆಗ ಅವಳಿಗೆ ನವಮಾಸ ತುಂಬಿತ್ತು. ತುಂಬು ಗರ್ಭಿಣಿ. ನಾಳೆನೋ ನಾಡಿದ್ದು ಹೆರಿಗೆ ಆಗುತ್ತದೆ ಎಂಬುದು ಆಕೆಗೆ ಖಚಿತವಾಗಿ ಗೊತ್ತಿತ್ತು. ಆದರೆ ಆ ದಿನ ಲಾವಣಿಯ ನೃತ್ಯ ಮಾಡಲು ಆಕೆ ಮೊದಲೇ ಒಪ್ಪಿಕೊಂಡಿದ್ದಳು. ಕೊಟ್ಟ ಮಾತಿನಂತೆ ತುಂಬಿದ ಒಡಲನ್ನು ಹೊತ್ತುಕೊಂಡು ನರ್ತಿಸಲೇಬೇಕಿತ್ತು. ಲಾವಣಿ ಹಾಡಿನ ಅತಿ ವೇಗದ ರಾಗ, ಲಯ, ತಾಳ ಮತ್ತು ಗೆಜ್ಜೆಗಳ ಶಬ್ದಗಳಲ್ಲಿ ಅಬ್ಬರದಲ್ಲಿ ಹೆಜ್ಜೆ ಹಾಕುವಾಗ ಒಡಲೊಳಗಿನ ಪುಟ್ಟ ಜೀವವು ಒಂದಿನಿತೂ ಮಿಸುಕಾಡಬಾರದು. ಒಂದೆಡೆ ತಾಯಿ, ಇನ್ನೊಂದೆಡೆ ಕಲಾವಿದೆ ಎಂಬ ಎರಡೂ ಪಾತ್ರಗಳನ್ನು ಆಕೆ ಆ ಕ್ಷಣಕ್ಕೆ ಸಮರ್ಥನೀಯವಾಗಿ ನಿಭಾಯಿಸಬೇಕಿತ್ತು. ಸೈ ಎಂದ ಆಕೆ 9 ಗಜದ ಸೀರೆಯನ್ನು ಉಟ್ಟು, ಮೂಗಿಗೆ ನತ್ತನ್ನು ಹಾಕಿಕೊಂಡು, ಕಾಲಿಗೆ ಗೆಜ್ಜೆ, ಸೊಂಟದ ಪಟ್ಟಿ, ಕೊರಳ ಹಾರ, ಕೈತುಂಬ ಬಳೆ, ತಲೆಯಲ್ಲಿ ದೊಡ್ಡ ತುರುಬು, ಆ ತುರುಬಿನ ಮೇಲೆ ಸುತ್ತ ಮಲ್ಲಿಗೆಯ ದಂಡೆ, ತುಂಬು ಹೊಟ್ಟೆಯ ಭಾರ, ಇವೆಲ್ಲವನ್ನೂ ಹೊತ್ತುಕೊಂಡು ಆಕೆ ನೃತ್ಯ ಮಾಡಬೇಕಿತ್ತು. ಅಪಾರ ಪ್ರೇಕ್ಷಕರು ತುಂಬಿದ್ದರು. ಸಿಳ್ಳೆ, ಕೇಕೆ, ನಗುವಿನ ಮಧ್ಯೆಯೇ ಅವಳು ಲಯಬದ್ಧವಾಗಿ ಲಾವಣಿ ಮಾಡಿದರು. ಇದ್ದಕ್ಕಿದ್ದಂತೆ ಆಕೆಯ ಹೊಟ್ಟೆಯೊಳಗೆ ಏನೋ ಕದಲಿಕೆ. ಸ್ವಲ್ಪ ಹೊತ್ತಿನಲ್ಲೇ ಬೆನ್ನು ಮೂಳೆಯೇ ಮುರಿಯುವಂಥ ಅಪಾರ ನೋವು. ಇದೇನಾಗುತ್ತದೆ ತನಗೆ ಎಂದು ಯೋಚಿಸುತ್ತಿರುವಾಗಲೇ ಇಡೀ ಗರ್ಭವೇ ಕುಸಿದು ಬೀಳುವಂಥ ವೇದನೆ. ಪ್ರೇಕ್ಷಕರ ನಿರಾಸೆಯಾಗಬಾರದು, ನೃತ್ಯ ಮಾಡಲೇಬೇಕು ಅಂತ ಆ ನೋವನ್ನು ಅದುಮಿಟ್ಟುಕೊಂಡು ಆಕೆ ಹೆಜ್ಜೆಯ ಮೇಲೆ ಹೆಜ್ಜೆ ಹಾಕುತ್ತಾ ನೃತ್ಯವನ್ನು ಮಾಡುತ್ತಾಳೆ. ಇನ್ನೇ ನೋವು ತಡೆಯಲಾಗದು ಎಂದು ತೆರೆಯ ಹಿಂದಕ್ಕೆ ನರ್ತಿಸುತ್ತಲೇ ಹೋದಳು. ಕೈ ಸನ್ನೆಯಲ್ಲಿ 5 ನಿಮಿಷ ಅಂತ ಹೇಳಿ ತೆರೆಯ ಹಿಂದೆ ಹೋದಳು. ಅಲ್ಲಿ ಹೆರಿಗೆಯ ನೋವು, ಒದ್ದಾಟ, ಕೆಲವೇ ಹೊತ್ತಿನಲ್ಲಿ ಪುಟ್ಟ ಮಗು ಕೂಗುವ ಶಬ್ದ. ವೇದಿಕೆಯ ಮುಂದಿದ್ದ ಪ್ರೇಕ್ಷಕರ ಕಣ್ಣುಗಳು ಆ ಲಾವಣಿ ಮಾಡುವ ಹೆಂಗಸನ್ನ ಹುಡುಕ್ತಾ ಇತ್ತು. ತೆರೆಯ ಹಿಂದಿಂದ ಆ ತಾಯಿ ಮತ್ತೆ ಆ ವೇದಿಕೆಗೆ ಹೋಗಲೇಬೇಕಿತ್ತು. ಆದರೆ ಆಗಷ್ಟೇ ಜನಿಸಿದ ಮಗು ಕರುಳು ಬಳ್ಳಿ. ಅತ್ತಿತ್ತ ನೋಡಿದ ಆಕೆ ಅಲ್ಲೇ ಇದ್ದ ಸಣ್ಣ ಕತ್ತರಿಯನ್ನು ತೆಗೆದುಕೊಂಡು ತನ್ನನ್ನು ಮಗುವನ್ನು ಜೋಡಿಸಿದ್ದ ಆ ಕರಳು ಬಳ್ಳಿಯನ್ನು ಕತ್ತರಿಸಿದಳು. ತಕ್ಷಣ ಎದ್ದು ಮತ್ತೆ ತಯಾರಾಗಿ ವೇದಿಕೆಗೆ ಲಾವಣಿ ನೃತ್ಯಕ್ಕಾಗಿ ಬಂದಳು. ಪ್ರೇಕ್ಷಕರಿಗೆ ಕಕ್ಕಾಬಿಕ್ಕಿ. ಆರಂಭದಲ್ಲಿ ತುಂಬಿದ ಹೊಟ್ಟೆಯಲ್ಲಿ ನರ್ತಿಸುತ್ತಿದ್ದ ಅವಳ ಆ ಹೊಟ್ಟೆ ಚಪ್ಪಟೆಯಾಗಿದೆ. ಹೊಟ್ಟೆಯಲ್ಲಿ ಹೋಯಿತು? ಜನರು ಅದನ್ನು ವಿಚಾರಿಸುತ್ತಿದ್ದರು. ಆವಾಗ ಅವರಿಗೆ ವಿಷಯ ಏನೆಂಬುದು ಗೊತ್ತಾಯಿತು. ಅದು ಗೊತ್ತಾದ ತಕ್ಷಣ ಪ್ರೇಕ್ಷಕರೇ ಅವಳ ನೃತ್ಯವನ್ನು ನಿಲ್ಲಿಸಿಬಿಟ್ಟರು. ಅವಳ
ಅಮೋಘವಾದ ಆ ಕಲೆಗೆ ಎಲ್ಲ ಬೆರಗಾದರು. ಅವಳು ಈ ಒಂದು ಕಲೆಯಿಂದ ಈ ಲಾವಣಿ ನೃತ್ಯವನ್ನು ಜೀವಂತವಾಗಿಟ್ಟಳು. ಆಕೆ ಒಬ್ಬ ತಾಯಿಯಾಗಿ ಹಾಗೂ ಕಲಾವಿದೆಯಾಗಿ ಸಮರ್ಥನೀಯವಾಗಿ ನಿಭಾಯಿಸಿದಳು. ಇವಳ ಈ ಒಂದು ನೃತ್ಯಕ್ಕೆ ಅವಳು ರಾಷ್ಟ್ರ ಪ್ರಶಸ್ತಿಗೂ ಪುರಸ್ಕೃತಳಾದಳು. ನೋಡ್ರಿ, ಒಬ್ಬ ತಾಯಿಯಾಗಿ ಹಾಗೂ ಕಲಾವಿದೆಯಾಗಿ ಯಾವ ರೀತಿಯಲ್ಲಿ ನೃತ್ಯವನ್ನು ಮಾಡಿದಳು ಎಂಬುದಕ್ಕೆ ಇದೇ ಒಂದು ನಿದರ್ಶನ. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.